ಶಂಕರ್ ಸೀಬೆ ಶಂಕರ್. ಸಾರಿ ಸರ್ ಹೇಗೆ ನಾನು ತರ್ಸ್ಲಾ? ನಾವೆಲ್ಲ ಆಲ್ರೆಡಿ ನೋಡ್ಕೊಂಡು ಹೊರಗೆ ಬರ್ತಿದ್ದಂಗೆ ರೋಡ್ ಫುಲ್ ಜಾಮ್ ಆಗ್ಬಿಟ್ಟಿತ್ತು. ಅದ್ರ ಸಕ್ಕೆ ತುಂಬಾ ಸಾಹಸ ಮಾಡ್ತಿದ್ರು. ನಮಸ್ಕಾರ ಗುರು, ಡೇ 6 ಬ್ಲಾಗ್ಗೆ ಎಲ್ಲರಿಗೂ ಸ್ವಾಗತ. ನೆನ್ನೆ ಮಾಡಿದ ವಿಡಿಯೋನ ಅಪ್ಲೋಡ್ ಮಾಡಿ ಬಸ್ ಹತ್ಕೊಂಡು ಮನೆಗೆ ಬಂದೆ. ಬೆಳಗ್ಗೆ ಎದ್ದು ರೆಡಿಯಾಗಿ ಮನೆಗೆ ಬೀಗ ಹಾಕಿ ನಾನು ನಮ್ಮ ಅಮ್ಮ ಹೊರಟಿದ್ದೆ ಶಿವಮೊಗ್ಗಕ್ಕೆ. ಬಸ್ಸಲ್ಲಿ ಬಂದು ಹುಷಾರ್ ನರ್ಸಿಂಗ್ ಹತ್ರ ಹೇಳ್ಕೊಂಡು ಜ್ಯೂಸ್ ತಗೊಂಡು ಬಂದು ಕೆಲಸ ಮಾಡಕ್ ಶುರು ಮಾಡಿದೆ. ಹೊಟ್ಟೆ ಹಸ್ತಿತ್ತು ಅಂತ ಪಾಸ್ತಾ ಬುಕ್ ಮಾಡ್ಕೊಂಡು ಬಿಸಿ ಬಿಸಿ ಪಾಸ್ತಾನ ಹೊಟ್ಟೆ ತುಂಬಾ ತಿಂದೆ. ಆಮೇಲೆ ಇವರಿಬ್ರು ರೋಡಲ್ಲಿ ಗಾಡಿ ತಿರ್ಸಕ್ಕೆ ತುಂಬಾ ಸಾಹಸ ಮಾಡ್ತಿದ್ರು. ಬನ್ನಿ ಹೋಗೋಣ, ಹೇಗಿದೆ ಅಂತ ನೋಡ್ಕೊಂಡ್ ಬರೋಣ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಬನ್ನಿ. ನಾವು 3 ಜನ ಥಿಯೇಟರ್ ಹತ್ರ ಬಂದ್ವಿ. ಫಿಲಮ್ ಸ್ಟಾರ್ಟ್ ಆಗ್ಬಿಟ್ಟಿತ್ತು. ದರ್ಶನ್ ಡೆವಿಲ್ ಲುಕ್, ವಿನಯ್ ಗೌಡ ಅವರ ಆಕ್ಟಿಂಗು ತುಂಬಾ ಚೆನ್ನಾಗಿತ್ತು. ಇವರಿಬ್ರು ಫ್ರೆಂಡ್ಶಿಪ್ ನೋಡಿ ತುಂಬಾ ಖುಷಿ ಆಯ್ತು. ಇವರಿಬ್ರನ್ನ ನೋಡ್ತಾ ಗಿಲ್ಲಿ ಎಂಟ್ರಿನೂ ಆಯ್ತು. ದರ್ಶನ್ ಅವರು ಹಾಗೆ ಗಿಲ್ಲಿ ಅವರ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು. ಅದನ್ನ ನೋಡ್ತಿದ್ದಂಗೆ ಒಂದು ಟ್ವಿಸ್ಟ್ ಬಂತು. ಶಂಕರ್ ಸೀಬೆ ಶಂಕರ್. ಸಾರಿ ಸರ್ ಕುಡಿಯಕ್ಕೆ ನಾನು ತರ್ಸ್ಲಾ? ನಾವೆಲ್ಲ ಆಲ್ರೆಡಿ ಮೂವಿನ ನೋಡ್ಕೊಂಡು ಹೊರಗೆ ಬರ್ತಿದ್ದಂಗೆ ರೋಡ್ ಫುಲ್ ಜಾಮ್ ಆಗ್ಬಿಟ್ಟಿತ್ತು. ಅದರಲ್ಲೇ ಆಫೀಸಿಗೆ ಬಂದು ನಾವು ಒಬ್ಬರನ್ನ ರಿವ್ಯೂ ಕೇಳಿದ್ವಿ. ಜೈ ಡಿ ಬಾಸ್ ಎಲ್ಲರಿಗೂ ಹೇಳೋದಿಷ್ಟೇ, ಥಿಯೇಟ್ರಿಗೆ ಹೋಗಿ ನೋಡಿ. ಫಸ್ಟ್ ಹಾಫ್ ಇವರು ಯಾರು ಅನ್ನೋದೇ ಗೊತ್ತಾಗ್ತಿರಲ್ಲ. ಸೆಕೆಂಡ್ ಹಾಫ್ ಅಂತೂ ಚಿಂದಿ. ಥಿಯೇಟ್ರಲ್ಲಿ ಹೋಗಿ ನೋಡಿ, ಅದು ಬೇರೆ ಲೆವೆಲ್ಲಾಗೇನೆ ಇರುತ್ತೆ. ಸಾಂಗ್ಸ್ ಎಲ್ಲ ಹೆಂಗಿತ್ತು? ಸಾಂಗ್ಸ್ ಏನು ಹೇಳಂಗಿಲ್ಲ, ಅಷ್ಟು ಸಖತ್ತಾಗೈತೆ. ಡಬಲ್ ಆ್ಯಕ್ಟ್ ದರ್ಶನ್ ಬಾಸ್, ನಮ್ಮ ಡಿ ಬಾಸ್ ಡಬಲ್ ಆ್ಯಕ್ಟ್ ಮಾಡಿರೋದು ಎಲ್ಲ ಇನ್ನೂ ಮಸ್ತ್ ಐತೆ. ಫ್ಯಾಮಿಲಿ ಎಲ್ಲ ನೋಡ್ಬೋದಾ ಫಿಲಮು? ಫ್ಯಾಮಿಲಿ ನೋಡ್ಬೋದು, ಆದರೆ ಸ್ವಲ್ಪ ಅಡಲ್ಟ್ ಇದೆ. ದೊಡ್ಡವರೆಲ್ಲ ಬೇಗ ಹೋಗಿ ನೋಡ್ಕೊಂಬರ್ರಿ. ಮಕ್ಕಳನ್ನ ಲಾಸ್ಟಿಗೆ ಕರ್ಕೊಂಡು ಹೋಗಿ ಬನ್ನಿ. ಇದ್ರೆ ನೆಮ್ಮದಿಯಾಗಿರ್ಬೇಕು, ಇಲ್ಲ ಅಂದ್ರೆ ನಾವು ಮನೆಗೆ ಹೋಗ್ಬೇಕಾದ್ರೆ ಈ ವಯ್ಯ ಊರ್ ಬಿಡ್ತಿತ್ತು. ಈ ವಯ್ಯಂಗ್ ಊರ್ ಬಿಡಿಸಿ ಮನೆಗೆ ಹೋದ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.